ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿರಾಕ್ KN ಕಾರ್ ಗ್ಯಾರೇಜಿಗೆ ಒಂದು ಟಾಟಾ ಟಿಯಾಗೋ ಪೆಟ್ರೋಲ್ ಗಾಡಿ ಬಂದಿದೆ. ಸರ್, ನಾವು ಇಷ್ಟು ದಿನ ಶೋರೂಮಿಂದಾನೇ ಸರ್ವಿಸ್ ಮಾಡಿರೋದು, ಎಲ್ಲೂ ಹೊರಗಡೆ ತೋರಿಸಿಲ್ಲ ಸರ್. ನಿಮ್ಮ ಹೆಸರು ಯಾರು ಹೇಳಿದ್ರು ಕ್ಲೀನಾಗಿ ಕೆಲಸ ಮಾಡ್ತಾರೆ ಅಂತ, ಅದಕ್ಕೆ ನಮಗೆ ಶೋರೂಮ್ ಥರನೇ ಕೆಲಸ ಮಾಡಿಕೊಡಿ ಅಂತ ನಮ್ಮ ಹತ್ರ ಒಂದು ಕಸ್ಟಮರ್ ಬಂದಿದ್ದಾರೆ. ಬರೀ ಅವ್ರ ಗಾಡಿಯಾಗೆ ಎಲ್ಲ ಟೈರೆಲ್ಲ ಚೆಕ್ ಮಾಡಿ ಕ್ಲೀನಾಗಿ ನಾವು ಟೈರೆಲ್ಲ ಹೋಗಿ ನೋಡಿದ್ದೀವಿ. ಬರೀ ಏನೇನು ಫಾಲ್ಟ್ ಇದೆ ಅದು ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಎಲ್ಲ ವೀಡಿಯೋ ಫುಲ್ ನೋಡಿ. ಗಾಡಿ ಸ್ಟಾರ್ಟಿಂಗ್ ಆಗಿದೆ ನೋಡ್ಬೋದು. ಒಂದು ಸ್ವಲ್ಪ ಇಂಜಿನ್ ವೈಬ್ರೇಷನ್ ಇದೆ, ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ಕಡಿಮೆ ಇದೆ, ಆಮೇಲೆ ವೈಬ್ಲಿಂಗ್ ಇದೆ, ಒಂದು ಸ್ವಲ್ಪ ವೀಲ್ ಆಗಿ ಬೇರಿಂಗ್ ಆಗಿ ಎಲ್ಲ. ಅದಕ್ಕೆ ಒಂದೊಂದು ಪಾರ್ಟ್ ಎಲ್ಲ ಇದು ಒಂದೊಂದು ಶೋರೂಮ್ ಥರನೇ ಕೆಲಸ ಮಾಡೋಣ, ನಂಬಿಕೆ ಮಾಡಿ ಬಂದಿರ್ತಾರೆ ಅದೇ ಥರನೇ ಕೆಲಸ ಮಾಡೋಣ. ನೋಡ್ಬೋದು, ಗಾಡಿನೂ 1,00,000 ಓಡಿಲ್ಲ ಇನ್ನು. ಆಮೇಲೆ ಸರ್ವಿಸ್ ಲೈಟೂ ಬರ್ತಿತ್ತು ಇದ್ರ ಜೊತೆಗೆ. ಅದಕ್ಕೆ ಸರ್ವಿಸ್ ಲೈಟ್ ಬರ್ತಿತ್ತೆ ಅಂತ ಕಸ್ಟಮರ್ ನಮ್ಮ ಹತ್ರ ಒಂದು ಗಾಡಿ ತೊಗೊಂಡು ಬಂದಿದ್ದಾರೆ. ಬರೀ ಅವ್ರ ಗಾಡಿಯಲ್ಲಿ ಏನೇನು ಪಾರ್ಟ್ ಇದೆ ಇದು ವೀಡಿಯೋ ಮುಖಾಂತರ ಒಂದೊಂದು ಪಾರ್ಟ್ ಎಲ್ಲ ನೋಡೋಣ. ಒಂದೊಂದು ಪಾರ್ಟ್ ಕ್ಲೀನ್ ಮಾಡಿ ಹಾಕೋಣ, ಹೋಗಿರೋದು ಚೇಂಜ್ ಮಾಡೋಣ, ಚೆನ್ನಾಗಿರೋದು ರೆಡಿ ಮಾಡಿ ಹಾಕೋಣ. ಫಸ್ಟ್ ಆಯಿಲ್ ಡ್ರೈ ಮಾಡ್ತಾ ಇದ್ದೀವಿ ನಾವು. ಫಸ್ಟ್ ಆಯಿಲ್ ಡ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಫುಲ್ ಆಯಿಲೆಲ್ಲ ಹೋಗಿದೆ ಇದು. ಅದಕ್ಕೆ ಫುಲ್ ಆಯಿಲೆಲ್ಲ ಕ್ಲೀನಾಗಿ ಡೌನ್ ಮಾಡ್ತಾಯಿದ್ದೀವಿ. ಗಾಡಿ ಎಲ್ಲ ಹೀಟ್ ಮಾಡಿ ಕ್ಲೀನಾಗಿ ಡ್ರೈನ್ ಮಾಡ್ತಾಯಿದ್ದೀನಿ. ಆಮೇಲೆ ಆಯಿಲ್ ಫಿಲ್ಟ್ರ್ ಬಿಸ್ತಾ ಇದ್ದೀವಿ. ನೋಡ್ಬೋದು ನೀವು ಎಲ್ಲ ಎಷ್ಟು ಗಲೀಜಿದೆ ಅಂತ. ಆಮೇಲೆ ಏರ್ ಫಿಲ್ಟ್ರ್ ಬಿಚ್ಕೊಂಡು 3 ಪ್ಲಗ್ 3 ಕಾಯಲ್ಲಿ ಬಿಸ್ಕೊತಾ ಇದ್ದೀವಿ. ಅದನ್ನು ಚೆಕ್ ಮಾಡಿಬಿಡೋಣ. ಆಮೇಲೆ ಪ್ಲಗ್ ಏನೇನೋ ಫಾಲ್ಟ್ ಇರ್ಬೋದು, ಮಿಸ್ಸಿಂಗ್ ಇರುತ್ತಲ್ಲ, ಆಮೇಲೆ ವೈಬ್ರೇಷನ್ನು ಇದೆ ಇಂಜಿನಾಗಿ. ಅದಕ್ಕೆ ಪ್ಲಗ್ಗನ್ನು ಚೆಕ್ ಮಾಡೋಣ. 3 ಪ್ಲಗ್ಗನ್ನು ಬಿಚ್ಕೊಂಡಿದ್ದೀವಿ. ಆಮೇಲೆ ಏರ್ ಫಿಲ್ಟ್ರ್ ನೋಡೋಣ. ಏರ್ ಫಿಲ್ಟ್ರನ್ನು ಫುಲ್ ಚೇಂಜ್ ಮಾಡೋಣ, ಯಾಕಂದರೆ ಶೋರೂಮಲ್ಲಿ ಚೇಂಜ್ ಮಾಡಿಲ್ಲ. 2 ಸತಿ ಆಗಿದೆ ಆಲ್ಮೋಸ್ಟ್ ಸರ್ವಿಸ್ ಆಗಿ, ಚೇಂಜ್ ಮಾಡಿಲ್ಲ. ಅದಕ್ಕೆ ಏರ್ ಫಿಲ್ಟ್ರನ್ನು ಚೇಂಜ್ ಮಾಡೋಣ. ಏರ್ ಫಿಲ್ಟ್ರ್ ಹೋಗಿದೆ. ಆಮೇಲೆ ಟೋಟಲ್ ಬಾಡಿ ಚೆಕ್ ಮಾಡಿದ್ರೂ ಗೊತ್ತಿತ್ತು, ಟೋಟಲ್ ಬಾಡಿನೂ ಒಂದು ಸ್ವಲ್ಪ ಬ್ಲಾಕ್ ಆಗಿದೆ ಅಂತ. ಟೋಟಲ್ ಬಾಡಿನೂ ಕ್ಲೀನಾಗಿ ಮೇಲುಗಡೆ ಹಾಸ್ಕೊಂಡು ಕ್ಲೀನ್ ಮಾಡೋಣ. ಆಮೇಲೆ ಇದೈತಲ್ಲ ಫಿಲ್ಟ್ರ್, ಇದೆಲ್ಲ ಕ್ಲೀನ್ ಮಾಡಬೇಕಿದು. ಇದು ಮೇನ್ ಪೆಟ್ರೋಲ್ ಗಾಡಿಯಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ವೈಬ್ರೇಷನ್ ಇಲ್ಲಲ್ಲ, ಆಮೇಲೆ ಮಿಸ್ಸಿಂಗ್, ಆಮೇಲೆ ಮೈಲೇಜ್, ಇದು 3 ಕಂಪ್ಲೇಂಟ್ ಬರುತ್ತೆ. ಅದಕ್ಕೆ ನಾವು ಸ್ಪ್ರೇ ತೊಗೊಂಡು ಬಂದು ಅದು ಕ್ಲೀನ್ ಮಾಡ್ತಾಯಿದ್ದೀವಿ. ಬೇರೆ ಯಾವುದರಲ್ಲಿ ಕ್ಲೀನ್ ಮಾಡಬಾರ್ದು, ಸ್ಪ್ರೇ ಮೇಲೂ ಕ್ಲೀನ್ ಮಾಡಬೇಕು. ಎಷ್ಟು ಗಲೀಜು ಬರ್ತಿತ್ತು ಅದರಲ್ಲಿ. ನೋಡಿ, ಈ ಥರ ಸ್ಪ್ರೇ ಹೊಡೆದು ಕ್ಲೀನ್ ಮಾಡ್ತಾಯಿದ್ದೀವಿ. ಅದು ಒಳಗಡೆ ಸಣ್ಣ ಜಾಲರಿಗಳು ಇರುತ್ತೆ, ಅದೆಲ್ಲ ಕ್ಲೀನಾಗಿ ಕ್ಲಿಯರ್ ಆಗಬೇಕು. ನೋಡಿ ಯಾವ ಥರ ಆಗಿದೆ ಅಂತ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಇವಾಗ ನಾವು ಅದು. ಆಮೇಲೆ 3 ಕಾಯಲ್ಲೂ ಕ್ಲೀನ್ ಮಾಡಿದ್ದೀವಿ, ಪ್ಲಗ್ಗೂ ಎಲ್ಲ ಹೋಗಿತ್ತು. ಆಮೇಲೆ ಟೋಟಲ್ ಬಾಡಿನೂ ಫುಲ್ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ಏರ್ ಫಿಲ್ಟ್ರ್, ಆಯಿಲ್ ಫಿಲ್ಟ್ರ್, ಆಯಿಲ್, 3 ಪ್ಲಗ್, ಆಮೇಲೆ ಫ್ಯಾನ್ ಬೆಲ್ಟ್ ಕಂಪ್ಲೇಂಟ್ ಇತ್ತು, ಒಂದು ಡೈನಾಮೋ ಬೆಲ್ಟ್ ಕಂಪ್ಲೇಂಟ್ ಇತ್ತು, ಅದೆಲ್ಲ ಚೇಂಜ್ ಮಾಡಿದ್ದೀವಿ. ಆಮೇಲೆ ಆಯಿಲ್ ಹಾಕ್ತಾಯಿದ್ದೀವಿ, ಇಂಜಿನ್ ಆಯಿಲ್. ಎಲ್ಲ ಇಂಜಿನ್ ಆಯಿಲ್ ಆಗಿದ್ಮೇಲೆ ಎಲ್ಲ ಇಂಜಿನಿಂದು ಪ್ರೊಸೆಸ್ ಎಲ್ಲ ಮುಗೀತು. ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂದರೆ, ಎಲ್ಲ ಡೀಸೆಲ್ನಲ್ಲಿ ವಾಶ್ ಮಾಡಿ ಕ್ಲೀನಾಗಿ ಎಲ್ಲ ಡಸ್ಟ್ ಇತ್ತು, ಅದಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಇಂಜಿನಿಂದ ಇತ್ತು. ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂದರೆ ವೀಲ್ ಹತ್ರ ಹೋಗೋಣ. ವೀಲಲ್ಲಿ ಸೌಂಡ್ ಬರ್ತಿತ್ತೆ, ಆಮೇಲೆ ವೈಬ್ಲಿಂಗ್ ಬರ್ತಿತ್ತೆ. ಅದಕ್ಕೆ ಕ್ಲೀನಾಗಿ ಜಾಗ ಎತ್ತಿ ನೈನರ್, ಪ್ಯಾಡ್ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಅಂತ ಜಾಗ ಎತ್ತಾಯಿದ್ದೀವಿ. ಆಮೇಲೆ ಇಂಜಿನ್ನಲ್ಲಿ ಹಮ್ಮಿಂಗ್ ಸೌಂಡ್ ಬರ್ತಿದೆ, ಬೇರಿಂಗ್ನಲ್ಲಿ ಹಮ್ಮಿಂಗ್ ಸೌಂಡ್ ಬರ್ತಿತ್ತು. ನೋಡಿದ ಮೇಲೆ ಗೊತ್ತಿತ್ತು ಇದು ಎಲ್ಲ ಟೈರೆಲ್ಲ ಡ್ಯಾಮೇಜ್ ಆಗಿದೆ ಅಂತ. ಈ ಟೈರಿಗೆ ಏನಾಗ್ತಿದೆ ಅಂದರೆ ಫುಲ್ ಬ್ಯಾಕ್ ಸೈಡ್ ಎಲ್ಲ ವೈಬ್ಲಿಂಗ್ ಸೌಂಡ್, ಹಮ್ಮಿಂಗ್ ಸೌಂಡ್ ಬರ್ತಿದೆ. ಏನು ಬೇರಿಂಗೆ ಹೋಗಿದೆ ಆ ಥರ ಫೀಲ್ ಬರ್ತಿದೆ. ಅದಕ್ಕೆಲ್ಲ ಚೆಕ್ ಮಾಡಿದ್ದು ಗೊತ್ತಾಯಿತು ಅದು ಟೈರ್ ಪ್ರಾಬ್ಲಮ್ ಇದೆ. ಅದಕ್ಕೆ ಟೈರ್ ಚೇಂಜ್ ಮಾಡೋಣ ಹೆಂಗೂ. ಆಮೇಲೆ ನೈನರೂ ಚೆಕ್ ಮಾಡೋಣ ಅಂತ ನೈನರ್ ಎಲ್ಲ ಬಿಚ್ಚಿದ ಮೇಲೆ ಗೊತ್ತಿತ್ತು. ನೈನರ್ ಎಲ್ಲ ಕರೆಕ್ಟ್ ಇದೆ, ಸರಿ ಇದೆ. ಬ್ರೇಕ್ ಒಂದು ಸ್ವಲ್ಪ ಡೌನ್ ಇದೆ, ಕ್ಲೀನಾಗಿ ಬ್ರೇಕ್ ಅಡ್ಜಸ್ಟ್ ಮಾಡಿ. ಡಸ್ಟ್ ಜಾಸ್ತಿ ಇದೆ ಇದರಲ್ಲಿ, ಇದೆಲ್ಲ ಶೋರೂಮಾಗೇ ಮಾಡಲ್ಲ ನಿಮಗೆ. ಆ ಥರ ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದೀವಿ. ನೋಡ್ಬೋದು, ಎಲ್ಲ ಕ್ಲೀನಾಗಿ ವಾಷಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಕ್ಲೀನಾಗಿ ನೈನರ್ ಎಲ್ಲ 4 ಸೈಡಿಂದೂ, ಬ್ಯಾಕ್ ಸೈಡಿಂದು ನೈನರ್, ಫ್ರಂಟಿಂದು ಪ್ಯಾಡ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಉಜ್ಜಿ ಎಂಬ್ರಿ ಪೇಪರ್ನಲ್ಲಿ ಎಲ್ಲ ಕ್ಲಿಯರಾಗಿ. ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಫುಲ್ ಹೊಸ ಥರ ಆಗಿದೆ. ನೈನರ್ ದಪ್ಪ ಇತ್ತು, ಅದಕ್ಕೋಸ್ಕರ ಇದು ಕ್ಲೀನ್ ಮಾಡಿ ಅಡ್ಜಸ್ಟ್ ಮಾಡಿ ಹ್ಯಾಂಡ್ ಬ್ರೇಕ್ ಅಡ್ಜಸ್ಟ್ ಮಾಡಿ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಫುಲ್ ಗಲೀಜಿತ್ತು ಇದರಲ್ಲಿ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಬೇರಿಂಗನ್ನು ಕೊಡಿಸ್ತಾ ಇದ್ದೀವಿ ಇವಾಗ. ಆಮೇಲೆ ಅದು ಒಂದು ಟೈರ್ ಪ್ರಾಬ್ಲಮ್ ಇತ್ತು, ಸ್ಟೆಪ್ನಿ ಚೆನ್ನಾಗಿತ್ತು, ಅದಕ್ಕೆ ಹಾಕಿ ಚೆಕ್ ಮಾಡೋಣ ಅನ್ಸುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀವಿ.
ಆಮೇಲೆ ಎಲ್ಲ ಕ್ಲಿಯರ್ ಐತದು. ಇಂಜಿನಿಂದು ಆಯಲ್ ಸರ್ವಿಸಿಂದು ಎಲ್ಲ ಕಂಪ್ಲೀಟ್ ಆಗಿದೆ. ಸರ್ವಿಸ್ ಮಾಡ್ತಾಯಿದ್ದೀವಿ ಇವಾಗ. ಮುಂಚೆ ಚೆಕ್ ಇಂಜಿನ್ ಲೈಟ್ ಬರ್ತಿತ್ತು ಇದರಲ್ಲಿ. ಚೆಕ್ ಇಂಜಿನ್ ಲೈಟು, ಸರ್ವಿಸ್ ಲೈಟ್ ಬರ್ತಿತ್ತು. ಎಲ್ಲ ಸರ್ವಿಸ್ ಆಗಿದ್ಮೇಲೆ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ನೋಡ್ಬೋದು ಯಾವುದು ಸರ್ವಿಸ್ ಲೈಟ್ ಇರಲಿ, ಚೆಕ್ ಇಂಜಿನ್ ಲೈಟ್ ಇರಲಿ, ಯಾವುದು ಆ ಥರ ಏನೂ ಕಂಪ್ಲೇಂಟ್ ಇಲ್ಲ. ಎಲ್ಲ ಕ್ಲೀನಾಗಿ ಇಂಜಿನೆಲ್ಲ ವಾಶ್ ಮಾಡಿದ್ದೀವಿ, ಆಮೇಲೆ ಬಾಡಿ ವಾಶ್ ಮಾಡಿದ್ದೀವಿ. ಎಲ್ಲ ಕ್ಲಿಯರ್ ಆಗಿದೆ. ನಮ್ಮ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಲೈಕ್ ಮಾಡಿಕೊಡಿ, ಫಾಲೋ ಮಾಡಿಕೊಡಿ.